ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ. ಸೊ ನಮ್ಮ ಮನೇಲಿ ಪೂಜೆ ಕೂಡ ಆಗಿದೆ. ಕ್ಲೀನಾಗಿ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ವೀರನ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ಬ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸುನೀನ್ ಒಂದಿನ ಅವರು ಜಿಮ್ಗೆ ಹೋಗ್ಬಿಡ್ತಾರ. ಒಂದಿನ ಇದ್ಬಿಟ್ಟು ನನ್ನ ಮಾರ್ನಿಂಗ್ ರೊಟೀನ್ ಹೆಂಗಿರುತ್ತೆ ತೋರಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನು ಸುನಿ, ಒಂದಿನ ಲೇಟಾಗಿ ಹೋಗೋ ವೀರು ಸ್ಕೂಲ್ಗೆ ಹೋದ್ಮೇಲೆ ನಾನು ಮಾರ್ನಿಂಗ್ ರೊಟೀನ್ ಎಲ್ಲ ಒಂಚೂರು ಶೂಟ್ ಮಾಡ್ಕೊ. ಮಳೆ ಬರ್ತಾಯಿದೆ ಆಲ್ರೆಡಿ ಸಣ್ಣಗೆ. ಅವ್ನು ಬಂದಿದ ತಕ್ಷಣ ಒಂಚೂರು ಹಾಲು ಕೊಟ್ಟಿದ್ದೀನಿ, ಕುಡಿತಾ ಇದ್ದಾನೆ. ಆ್ಯಂಡ್ ಸುನಿ ಕೂತಿದ್ದಾರೆ. ಕರೆಂಟ್ ಹೋಗಿ ಬಂದು ಮಾಡ್ತಾಯಿದ್ದೆ. ಬಟ್ ವೆದರ್ ಅಂತೂ ಸೂಪರಾಗಿದೆ. ಸೊ ಬನ್ನಿ ನೋಡಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸಣ್ಣಕ್ಕೆ ಮಳೆ ಬರ್ತಾಯಿದೆ. ಈ ಮರ ಯಾಕೋ ಒಣಗೋಯ್ತು, ಯಾಕೆ ಅಂತ ಗೊತ್ತಿಲ್ಲ, ಚಿಕ್ಕದಿರಲೇ ಇಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹೊಂಗೆ ಮರ, ಮಾವಿನ ಮರ, ಹಲಸಿನ ಮರ, ಸಂಪಿಗೆ ಮರ, ಮಾವಿನ ಮರ, ಚೇಪೆಕಾಯಿ ಮರ, ಒಂಥರ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಇದನ್ನೇ ತೋರಿಸ್ತಾ ಇರ್ತೀನಿ, ಯಾಕಂದರೆ ನಮ್ಮ ಮನೆ ಮುಂದೆ ಇರೋ ಗ್ರೀನರಿ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಆ್ಯಂಡ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸುನಿ ಕೇಳೋಣ. ಸುನಿ, ಹೆಂಗನ್ಸುತ್ತೆ ನಿಮಗೆ ಈ ಏರಿಯಾ? ಸೆಟ್ ಆಯಿತಾ? ಹಾಂ, ಬಿಟ್ಟೋಗ್ಬೇಕು ಅನ್ಸುತ್ತಾ? ಈಗ ಆಪ್ಷನ್ನು ಇಲ್ವಲ್ಲ. ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮ ಸೈಟ್ ಎಲ್ಲಿರೋದು ಅಂತ. ಸೈಟ್ ಎಲ್ಲಿರೋದು? ಇಲ್ಲ, ಪಕ್ಕದಲ್ಲೇ ಇರೋದು. ಸೊ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಆಗುತ್ತೆ ಇದು. ಸೊ ಹಾಗಾಗಿ ನಾವೆಲ್ಲೂ ಹೋಗೋವಂಥ ಆಪ್ಷನ್ ಇಲ್ಲ. ನಾವೇ ಈ ಥರ ಬೇಕು ಅಂತ ತುಂಬ ವರ್ಷ ಹುಡುಕಿ ಈ ಸೈಡ್ ಬಂದಿರೋದು. ನಮ್ಗೆ ಹೇಗೆ ಬೇಕು ಆ ಥರ ಇದೆ. ಸೊ ಸೂಪರಾಗಿರೋ ಒಂದು ಲೇಔಟ್ಗೆ ನಾವು ಬಂದಿದ್ದೀವಿ. ಏನೇನು ಇದೆಯಪ್ಪ ಅಲ್ಲಿ? ಒಂದು ನಿಮಿಷ ಕುತ್ಕೊ. ಮೇಲೆ ಯಾರು ಕೊಡ್ದೆ ನೀನು? ನಿಜ ಹೇಳು, ಯಾಕೆ ಕೊಡ್ದೆ? ಇವನ್ ಫ್ರೆಂಡ್ಸ್ ವೀನ್ಯಾಗೆ ಮತ್ತು ವಿರಾಟ್ಗೆ ಹೊಡೆದಿದ್ದಾನೆ. ಹಾಂ, ಹೊಡಿತಾರಮ್ಮ? ಹಾಂ, ನೀನು ಬ್ಯಾಡ್ ಬಾಯಾ ಗುಡ್ ಬಾಯಾ? ಹಾಂ, ಇಲ್ಲಿ ಮಾತಾಡ್ಸುವಾಗ ಇಲ್ಲಿ ನೋಡು. ನೀನು ಗುಡ್ ಬಾಯಾ ಬ್ಯಾಡ್ ಬಾಯ್ ಹೇಳು. ಹಾಂ, ಇಲ್ಲಿ ನೋಡ್ಬಿಟ್ಟು ಹೇಳು ನನ್ನ. ಹಾಂ, ಗುಡ್ ಬಾಯ್. ಹೊಡಿಬಾರ್ದು ಮಗನೇ. ಹೊಡೆದ್ರೆ ಏನು ಮಾಡ್ತೀಯ? ನೆಕ್ಸ್ಟ್ ಟೈಮ್ ಹೊಡಿಯಂಗಿಲ್ಲ. ಮ್ಯಾಮ್ಗೆ ಹೇಳು. ಹ್ಞೂ, ಆಯಿತು. ಅವ್ರು ಹೊಡೆದ್ಮೇಲೆ ನೀನು ಹೊಡಿಯೇ. ನೀನೇ ಹೊಡಿಯಂಗಿಲ್ಲ. ಅವ್ರು ಹೊಡೆದ್ರು ಮ್ಯಾಮ್ಗೆ ಹೇಳ್ಬೇಕು. ಓಕೆ, ಗುಡ್ ಬಾಯ್ ಥರ ಇರು. ಅವ್ರ ಮ್ಯಾಮ್ ಹೇಳ್ತಾಯಿದ್ರು ಇವತ್ತು ಯಾರೋ ಇಬ್ರಿಗೆ ಹೊಡೆದ್ನಂತೆ. ಅವ್ರು ಹೊಡೆದ್ರೆ ನಾನು ಹೊಡಿತೀನಿ. ಕತ್ಲೆ ಆಗಿಬಿಟ್ಟಿದೆ, ಮಳೆ ಬರೋ ಥರ ಆಗಿದೆಯಲ್ಲ. ಸೊ ಅದಕ್ಕೆ ಒಂಥರ ವೆದರ್ ಚೆನ್ನಾಗಿದೆ. ತಲೆಗೆ ಸ್ನಾನ ಬೇರೆ ಮಾಡಿಬಿಟ್ಟಿದ್ದೀನಿ ಇವತ್ತು. ಗುರುವಾರ, ರಾಯರ ವಾರ. ಮನೆ ಹತ್ರನೇ ಹೂವು ಬರುತ್ತೆ ಗೊತ್ತಾ. ಇವಾಗ ಒಂಥರ ಖುಷಿ ಅನಿಸುತ್ತೆ. ಒಂದು ಆಂಟಿ ವರ್ತನೆ ಥರ ಹೇಳ್ಬಿಟ್ಟಿದ್ದೀನಿ. ಅವ್ರು ಇಲ್ಲೇ ಬರ್ತಾರೆ ಮನೆ ಹತ್ರನೇ. ಕನಕಾಂಬ್ರ, ಮಲ್ಲಿಗೆ ಹೂವು ಎಲ್ಲ ತಂದು ಕೊಡ್ತಾರೆ. ಸೊ ವಾರದಲ್ಲಿ ಬಂದು 3-4 ಸತಿ ಬರ್ತಾರೆ. ಮೂರ್ದನೇನು ತಗೊಂಬಿಡೋದಿಲ್ಲ. ಸೊ ಇವತ್ತು ಟಿಫನ್ ಬಂದ್ಬಿಟ್ಟು ನಾನು ಇಡ್ಲಿ ಮಾಡಿದೆ. ಹೋದ ವಾರನೂ ಮಾಡಿದ್ದೆ, ಈ ವಾರನೂ ಮಾಡಿದ್ದೆ. ಇವನು ಕೇಳ್ತಾನೆ ಇರ್ತಾನೆ ಇಡ್ಲಿ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ವಾರ ಮಾಡಲ್ಲ, ಬೋರ್ ಆಗಿಬಿಟ್ಟಿದೆ. ಇನ್ನೊಂದು 15 ದಿನ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಈಗ ಕುಡ್ದ ಲಾಲ? ಓಕೆ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಿಂತ್ಕೊ. ಸುನಿಯೇ, ಬಾಕ್ಸಲ್ಲಿ ಕುತ್ಕೊಂಡವನೆ, ತಾಕು ಆಚೆ ಹಾಕು. ಅವನೇ ಕುತ್ಕೊಂಡವನೆ, ಅವನ ಜೊತೆ, ಅವ್ನ ಥ್ಯಾನೋಸ್ ಜೊತೆ ಆಚೆ ಹಾಕು. ಅವನ್ನ ಆಚೆ ಹಾಕ್ಬಿಡು. ಹಾಕ್ಬಿಡೋಣ? ಹಾಂ, ಬೇಡಪ್ಪ. ಹಾಂ, ಮುರಿದೋಯ್ತದೆ ಮಗನೇ ಬಾಕ್ಸು. ಟಾಯ್ಸ್ ಇಟ್ಕೊಳಕ್ಕೆ ಕೊಟ್ಟಿರೋದು ನೀನೇ ಕುತ್ಕೊಂಡ್ಬಿಡ್ತೀಯಾ? ಮಲಗಿಸ್ತೀನಿ ಇರು, ಮಲಗಿಸ್ತೀಯ? ಅದು ಏನೋ ಗೊತ್ತಿಲ್ಲ, ಹೋಗು. ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗುವಾಗ ಹಂಗೆ ಆಗ್ಬಿಡುತ್ತೆ. ಹಿಂದೆ ಬಾರಮ್ಮ. ಇಲ್ಲ, 2-3 ದಿವಸದಿಂದ ಆಗ್ತಾಯಿದೆ. ಎಲ್ಲಿ ಹೋಗ್ತಾ ಇರೋದು?
ಹಾಲು ತರಕ್ಕೆ ಮಳೆ ಬರ್ತಾಯಿತ್ತು, ನಿಂತಿದೆ ಈಗ. ಮಧ್ಯಾಹ್ನ ಅವನು ನಿದ್ದೆ ಮಾಡ್ದ, ನಾನು ನಿದ್ದೆ ಮಾಡ್ದೆ. ಹಾಂ ಏನು ಬಂದಿತ್ತು ಮನೆ ಹತ್ರ? ಗೊರಿಲ್ಲ ಬಂದಿತ್ತಂತ. ಆಮೇಲೆ ಟೀ ರೇಕ್ಸ್. ಆಮೇಲೆ ಹಿಂದೆ ಬಾಮ್ಮ. ಏನು ಚುಚ್ಚುತ್ತೆ? ಏನು ಚುಚ್ಚುಚ್ಚ ನಿಂದು ಕಿವಿ ಟುನ್ ಟುನ್ ಟುನ್. ಪ್ರತಿದಿನ ನಾವು ಸಂಜೆ ಈ ಥರ ಒಂದು ರೌಂಡ್ ಬರ್ತೀವಿ. ಒಂದು 10 ನಿಮಿಷ 15 ನಿಮಿಷ ಹಾಲು ತೊಗೊಂಡು ಇಲ್ಲ ಫ್ರೂಟ್ಸ್ ತೊಗೊಂಡು, ಏನು ತೊಗೊಳಕ್ಕಿಲ್ಲ ಅಂದ್ರೂ ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿದೆ ಲೇಔಟು ಆ್ಯಂಡ್ ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಆ ಗಿಡ ಮರಗಳು ಜಾಸ್ತಿ ಆ್ಯಂಡ್ ಒಂಥರ ಫುಲ್ ಪ್ಯೂರ್ ಏರ್ ಅನಿಸುತ್ತೆ ಆಯಿತಾ. ಜಾಸ್ತಿ ಗಾಡಿಗಳೆಲ್ಲ ಏನೂ ಇರೋದಿಲ್ಲ, ಒಂಥರ ಎಲ್ಲೇ ನೋಡಿದ್ರೂ ಹಸಿರು. ಆಮೇಲೆ ಈ ಮಳೆಗಾಲದಲ್ಲಿ ಅಂತೂ ಇನ್ನೂ ಚೆನ್ನಾಗಿ ಎಲ್ಲ ಚಿಗುರ್ತಾ ಇದೆ ಆ್ಯಂಡ್ ಸೂಪರಾಗಿ ಅನಿಸುತ್ತೆ. ಆ್ಯಂಡ್ ನೀವು ತುಂಬ ಜನ ಕೇಳ್ತಾಯಿದ್ರಿ, ನಾವು ಈ ಏರಿಯಾಗೆ ಶಿಫ್ಟ್ ಆಗಿದ್ದು ಈ ಲೇಔಟ್ಗೆ ಅಂದರೆ ಸೈಟ್ ಹತ್ರ ಇದೆ, ಕನ್ಸ್ಟ್ರಕ್ಷನ್ಗೆ ಮಾಡಿದಾಗ ಓಡಾಡೋಕ್ಕೆ ಈಸಿ ಆಗುತ್ತೆ ಅಂತಲೇ ನಾವು ಈ ಕಡೆ ಶಿಫ್ಟ್ ಆಗಿದ್ದು. ನಮಗೂ ಈ ಲೇಔಟಲ್ಲಿ ಇದ್ದು ಒಂಚೂರು ಅಭ್ಯಾಸ ಆಗುತ್ತೆ. ಆಮೇಲೆ ಹೊಸ ಜಾಗಕ್ಕೆ ಶಿಫ್ಟ್ ಆಗ್ತಾಯಿದ್ದೀವಿ. ಇಷ್ಟು ದಿನ JP ನಗರಲ್ಲಿ ಇದ್ವಿ ಆ್ಯಂಡ್ ಈಗ ಹೊಸ ಜಾಗ ಅಲ್ವಾ, ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು ಈ ಸೈಡ್ ಶಿಫ್ಟ್ ಆಗಿರೋದು. ವಿ ಅಬ್ಸಲ್ಯೂಟ್ಲಿ ಲವ್ ಇಟ್. ಸೂಪರಾಗಿದೆ, ಸಖತ್ ಎಂಜಾಯ್ ಮಾಡ್ತಾಯಿದ್ವಿ ಇಲ್ಲಿ ಬಂದಮೇಲೆ. ಆಯ್ತಾ ರೌಂಡು? ಏನು ತೊಗೊಂಬಂದೆ? ಹಾಂ ಹಾಂ ನಿಂಗೆ ಹೇಳಕ್ಕೆ ಬರಲ್ಲ ನಿಂಗೆ? ಪ್ಲಮ್, ಪೀಚ್, ಆ್ಯಪಲ್. ಅದೇ ಪ್ಲಮ್, ಅದು ಇನ್ನೊಂದು ಪೀಚ್. ಏನು ರೇಟು ಸುನಿ? ಹಾಂ 3 ಥರ ಫ್ರೂಟ್ಸ್ ತೊಗೊಂಡ್ರೆ 600 ರೂಪಾಯಿ ಡಮಾರ್. ಹಾಲಿದೆ ಬಿಡು, ಕೊಡುತ್ತೆ ಬಾ, ನಡಿ ತೊಳ್ಬಿಟ್ಟು ಕೊಡ್ತೀನಿ. ಒಂಚೂರು ಉಪ್ಪಲ್ಲಿ ತೊಳಿಬೇಕು ಅದನ್ನೆಲ್ಲ, ಹಂಗೆ ತಿನ್ಬಾರ್ದು. ನಿಂದೆಮ್ಮ ಆಯ್ತು ಬಾರ, ನಾನು ತಿನ್ನಲ್ಲ ಬಾರೋ. ಏನೋ ತಿಂದೆ ಎಲ್ಲ ಥರ ಆಡ್ತಾನೆ ಕಳ್ಳ. ಲೀಚಿ ಏನಿಗೆ ಎತ್ಕೊಂತೀಯೋ? ಇಲ್ಲಿ ತಿನ್ನು ಬಾರ, ಅದನ್ನೇ ಪ್ಲಮ್ಮು ಎತ್ತಿಡು. ಹಾಂ ಕೊಡ್ತೀನಿ ಬಾ. ಈಗ ಇದು ಪ್ಲಮ್, ಇದು ಪೀಚ್, ಇನ್ನೊಂದು ಡಬ್ಬ ಎತ್ಕೋ. ಇದು ಬೇಡ, ಅದು ಎತ್ಕೋ. ಅದು ಫಸ್ಟ್ ಖಾಲಿ ಮಾಡಬೇಕು. ಆದ್ರೆ ಅದು ಇದಿಟ್ಬಿಡು. ಆ ಲಿಚ್ಚಿನೂ ಅಷ್ಟೇ 300 ರೂಪಾಯಿ kg. ಇದು 300 ರೂಪಾಯಿ, ಇದು 150 ರೂಪಾಯಿ, ಇದು 150 ರೂಪಾಯಿ. ತೊಳಿತೀನಿ. ಅದು ಬಿಡಿಸ್ಕೊಂಡು ತಿಂತಾರೋ. ಇದನ್ನು ಮತ್ತು ಇದನ್ನು ತೊಳ್ಬಿಟ್ಟು ಕೊಡ್ತೀನಿ. ಇದು ಫ್ರೂಟ್ಸ್ ಕೊಡ್ಸಿದ್ನಲ್ಲ, ನಂಗೆ ಏನು ಹೇಳಲಿಲ್ಲ ನೀನು? ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು. ಅದು ಹಂಗೆ ಕಸ್ತಾರಾ? ತೆಗಿ. ಏನು ಶಾರ್ಪ್ ಐತೆ? ಹಲ್ ಪಪ್ಪ ಏನು ತಿನ್ನೋದು ಕೇಳು. ಪೀಚ್ ಕೊಡ್ಲಾ? ಒಂದೇ ಒಂದು ಪ್ಲಮ್ಮು. ಪ್ಲಮ್ಮಾ? ನಾನು ಪ್ಲಮ್ಮು ರಿಚ್ ಬೇಕು. ಬೀಜ ತಿನ್ನಲ್ಲ. ಸ್ಕೂಲ್ಗೆ ಹಾಕ್ತಾಗು ಸ್ಕೂಲಲ್ಲಿ ಬೀಜ ತಿಂತೀಯಾ ತಿನ್ನಲ್ವಾ?
ನಾಳೆ ಏನು ಹಾಕ್ಲಿ ಸ್ಕೂಲ್ಗೆ? ಇದು ಇದೇನು? ಪೀಚ್, ಪೀಚ್. ಇದು ಪ್ಲಮ್. ಪ್ಲಮ್. ಅದಾಕೆ. ಇವತ್ತೇನು ಹಾಕಿದೆ ನಾನು ಡಬ್ಬಗೆ? ಇವತ್ತೇನು ಹಾಕಿದೆ ಸ್ಕೂಲ್ಗೆ? ಚೇಪಕಾಯಿ. ಹಾಂ, ಚೇಪಕಾಯಿ. ಚಪ್ಪಕಾಯಿಗೆ ಏನು ಹಾಕಿದೆ? ಉಪ್ಪು ಥರ. ತಿಂದ ಫುಲ್ಲು ಖಾಲಿ ಮಾಡ್ಕೊಂಡು ಬಂದಿತ್ತು ಇವತ್ತು. ಫ್ರೂಟ್ಸ್ ಹಾಕಿದ್ರೆ ಖಾಲಿ ಮಾಡ್ತಾನೆ. ಪುಟಾಣಿ ಬಟಾಣಿ. ಈ ಟೋಪಿ ಹಾಕ್ಕೊಂಡು ಹಿಂಗಿದೆ ನೋಡಿ, ಇದು ಹಿಂಗಿದೆ, ಇದು ಪುಟಾಣಿ ಇದೆ, ಕಟ್ಟೋಣ ಇದು. ಏನು ತಿನ್ನಕ್ಕೂ ಬಿಡ್ತಾ ಇಲ್ಲ. ಅವ್ಯ ಪೀಚದು ಇದು ನೋಡುವ ಬೀಜ ಹೆಂಗಿದೆ ನೋಡು. ಇದನ್ನು ಮಾರ್ತಾರೆ. ಅಭಿ ಇಲ್ಲೆಲ್ಲಾರು ಹಾಕೋ, ಅಭಿ ಗಿಡ ಬರುತ್ತೆ ನೋಡೋಣ. ಒಣಗ್ಬೇಕು ಅಷ್ಟು. ಅಲ್ಲ ನೋಡಿ ಎಷ್ಟು ಚೆನ್ನಾಗೈತೆ, ಬರ್ಬೋದೇನೋ. ಒಣಗ್ಬೇಕು ಅಷ್ಟು. ಪೀಚದು ಬೀಜ ಹುಳಿ ಐತಿದ. ಯಾಕೋ ಯಾಕೋ ವೇಸ್ಟ್ ಮಾಡಬಾರ್ದು ಕಣ ನುಂಗು. ನನ್ನ ಮಗನೇ ಹೇಳ್ತಾ ಇದ್ದೀನಿ, ಅಷ್ಟು ಕಾಸ್ಟ್ಲಿ ಕೊಟ್ಟು ತಂದ್ಬಿಟ್ಟು ಉಗಿ ನೀನು, ನಿನಗೈತೆ. ಹೆಂಗೈತೆ ಸೊನ್ನೆ ಹುಳಿನಾ? ಇದು ಹುಳಿ ಚೆನ್ನಾಗಿ. ಪೀಚ್ ಚೆನ್ನಾಗಿದೆಯಾ? ಆಯ್ ಪ್ಲಮ್ ನೋಡು ಇವನು ಹೆಂಗೆ ಹೋಗ್ದವನೆ. ಯಾಕಪ್ಪ ಬಟ್ಟೆ ಏನು ಹಂಗೆ ಒರೆಸ್ತಾ ಇದೆಯಾ? ಹ್ಞೂ ಸುನಿ, ಅಲ್ಲಿ ನಿನ್ನ ಕೈ ಹತ್ರನೇ ಐತೆ ನೋಡು. ಇಲ್ಲಿ ಇಲ್ಲಿ ನಿನ್ನ ಕಾಲು ಈ ನಮ್ಮ ಮನೇಲಿ ಇದೊಂದು ಸೊಳ್ಳೆ ಕಾಟ ಬೇರೆ. ಸೊಳ್ಳೆ ನೋಡ. ಇನ್ನಿನ ಜಾಗಕ್ಕೆ ಹೋಗೋ, ಕುತ್ಕೊಂಡು ತಿನ್ನೋಗೋ. ಎತ್ಕೊಂಡು ಹೋಗು ಪ್ಲೇಟ್. ನಡಿ ನಿನ್ನ ಜಾಗಕ್ಕೆ. ಕೈ ತೊಳ್ಬಿಡ್ಬೇಕು ತಿಂದಮೇಲೆ. ಎಲ್ಲ ಸೋರಿಸ್ಕೊಂಡು, ಬಟ್ಟೆ ಎಲ್ಲ ಸೋರಿಸ್ಕೊಂಡು ಕೂತೈತಿದು. ತುಂಬ ಹುಳಿನಾ? ತೆಗಿ. ಏನು ಕೊಟ್ಟಿದ್ದಾರೆ ಇವತ್ತು ಹೋಮ್ವರ್ಕು? ಸ್ಲೀಪಿಂಗ್ ಲೈನ್ ತೋರ್ಸೋಣ ಇರು ನಿನ್ನ ಬುಕ್ಕೆಲ್ಲ. ಚಿನ್ನು ಮರಿದು ಸಿ ಪ್ಯಾಟ್ರನ್ ಕೊಟ್ಟಿದ್ರು, ಬರ್ಕೊಂಡು ಹೋಗುತ್ತೆ. ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಕೊಟ್ಟಿದ್ರು, ಮಾಡ್ಕೊಂಡು ಹೋಗುತ್ತೆ. ಮ್ಯಾಮ್ ಏನಂದರು? ಗುಡ್ ಅಂದ್ರಾ? ಹಾಂ, ಏನಂದರು? ಹುಳಿನಾ? ಬಿಡು ಹೋಗ್ಲಿ, ಪ್ಲಮ್ ಸ್ವಲ್ಪ ಹುಳಿ. ಇದೇನಪ್ಪ? ಏ ಇದು ಇದು ಹಿಂಗೆ ಬರೆಯೋದೇನೋ? ಸ್ಲೀಪಿಂಗ್ ಲೈನು. ಕ್ಲೀನಾಗಿ ಬರೀಮ. ಕ್ಲೀನಾಗೆ ಸೊಟ್ಟ ಪಟ್ಟ ಬರೆಯಂಗಿಲ್ಲ ವೀರು. ಆ ಚುಕ್ಕಿಯಿಂದ ಚುಕ್ಕಿ ಅಷ್ಟೇ ಬರೀಬೇಕು. ಸಣ್ಣ ಮಾಡಿದೆ ಸ್ಟೂಲಲ್ಲಿ. ಕರೆಕ್ಟಾಗಿ ಪೆನ್ಸಿಲ್ ಇಟ್ಕೊಳ್ಳಿ ಬೀರು. ಧ್ಯಾನ್ಶ್ ಆರಾಯ್ತು ಬಿಲೋ. ಮ್ಯಾಮ್ ನೀನು ಹೆಂಗೆ ಕರೀತಾರಪ್ಪ? ಡ್ಯಾನ್ಸ್ ಬಾಲಿ ಅಂತ. ಧ್ಯಾನ್ಶ್ ಬೈಲಿ ಅಂತಾರಂತೆ. ಆರಾಯ್ತು ಬಿಲೋ. ಎಲ್ಲ ಮಾಡಿಬಿಡಪ್ಪ. ಗುಡ್ ಬಾಯ್ ನನ್ನ ಮಗ ಬಂಗಾರ. ಟೋಪಿ ಹಾಕೊಳ್ಳೋದು ಚಳಿ ಆಗುತ್ತೆ ಅಂತ, ಸೆಕೆ ಆಗುತ್ತೆ ಅಂತ ಅಲ್ಲ. ಹಾಂ, ಹಿಂದೆ ಹೇಳ್ಕೊಳೆ. ಹಾಂ, ಪೆನ್ಸಿಲ್ ಎತ್ಕೊಳ್ಳಿ. ಅಲ್ಲೊಂದು ಕರ್ಚೀಫ್ ಎತ್ಕೊಬೋಗಿ ನಿಂದು. ಕರ್ಚೀಫ್ ಎತ್ಕೊ. ಮೂಗು ಹಂಗೆ ಹಂಗೆ ಗಿಂಟು ಬೇಡ, ಆವಾಗಲೂ ಕೆಂಪಗಾಗೋಗೈತೆ ಆಲ್ರೆಡಿ. ಸರಿ ಇದೆ ಬಿಡಿ. ಹಾಂ, ಸ್ಲೀಪಿಂಗ್ ಲೈನ್. ಎಸ್. ಫಾಸ್ಟಾಗಿ ಮಾಡಬೇಡ, ಕ್ಲೀನಾಗಿ ಮಾಡು. ನಿಧಾನಕ್ಕೆ ಪರ್ಫೆಕ್ಟಾಗಿ ಮಾಡಬೇಕು. ಸೊಟ್ಟ ಪಟ್ಟ ಮಾಡೋದೆಲ್ಲ ಮಾಡಬಾರ್ದು. ಓಕೆ, ಮುಂದೆ ಬಾ. ಇನ್ನು ಬಾ, ಆ ಬಗೆ ಹತ್ರ ಬರ್ಬೇಕು ನೀನು. ಇನ್ನು ಬಗ್ಗಮ್ಮ, ಕತ್ ಬಗ್ಸು. ಹಂಗ
ಹಿಂಗೆ ಮೂಗಿಡು, ಮುಂದಕ್ಕೆ ಬಗ್ಗಿನ. ಹಂಗೆ ಕರೆಕ್ಟ್. ಬಿಸಿ ತಾನೆ. ಸ್ವಲ್ಪ ಯಾಕೋ ನಗಡಿ ಥರ ಇದೆ. ಸ್ಕೂಲ್ಗೆ ಹೋಗ್ತಾವನಲ್ಲ, ಆಮೇಲೆ ವೆದರು ಒಂಥರ ಅದಕ್ಕೆ ಅನ್ಸುತ್ತೆ. ಹೇಳ್ಕೊಬೇಕು, ಉಸಿರು ಹೇಳ್ಕೊ. ಮುಂದೆ ಬಾ. ಮುಂದೆ ಮುಂದೆ ಹೇಳ್ಕೊ, ಹೊಗೆನ ಹೇಳ್ಕೊ. ಅಲ್ಲೇ ಇತ್ಕೊ, ಅಲ್ಲೇ ಇರು, ಅಲ್ಲೇ ಇರು. ಅಲ್ಲೇ ಇರೋ. ಅಲ್ಲೇ ಬರ್ಬೇಕು ಮುಂದಕ್ಕೆ ನೀನು. ಬಿಸಿ ಇತ್ತು. ಬಿಸಿನೇ, ಅದು ಸ್ವಲ್ಪ ಬಿಸಿ ಆಗುತ್ತೆ, ಸ್ಟೀಮ್ ಹಂಗೇನೆ. ಸ್ವಲ್ಪ ಬಿಸಿ ಆಗುತ್ತೆ. ಬಾ ಮುಂದಕ್ಕೆ ಬಾ. ನಗಡಿ ಬರ್ತಾ ಇದೆಯಾ? ಹಾಂ, ಸ್ಕೂಲ್ ಬೇಗ ಹೋಗ್ಬೇಕಾದ್ರೆ ಸ್ಕೂಲ್ ಬೇರೆ ಹೋಗ್ಬೇಕಲ್ಲ, ನಗಡಿ ಬಂದ್ಬಿಟ್ಟಿದೆ ಅಂತೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಹೇಳೋದು, ಸ್ಕೂಲಿಗೆ ಬೇರೆ ಹೋಗ್ಬೇಕಲ್ಲ, ನಗಡಿ ಬಂದ್ಬಿಟ್ಟಿದೆ ಅಂತ. ಅಲ್ಲಿ ಖರ್ಚಿ ಎಲ್ಲಿ ಬೇರೆ ಸೇರ್ಕ. ನೀನು 20 ಸರಿ ಆಡಬೇಕು ಸ್ಟೀಮ್ ಕೊಡು ಅಂತ ಅಲ್ಲಿ ರೂಮಲ್ಲಿ ಬಂದ್ಬಿಟ್ಟು. ಏನಂದ? 20 ಸರಿ ಹೇಳ್ಬೇಕು ನಿಂಗೆ ಅಂತ. ನಿನ್ಗನ್ನ ಏನಂತ ಅಂದಪ್ಪ? ಸ್ಟೀಮ್ ಕೊಡು ಅಂದ. ಆದರೂ ಪಾಪ ಕೊಟ್ಟಿಲ್ಲ. ಬುದ್ಧಿ ಇಲ್ಲ ಹಿಂಗೆ. 20 ಸತಿ ಹೇಳ್ಬೇಕು ಹಿಂಗೆ. ಮುಂದೆ ಬಾ, ಅವಾಗ್ಲೇನೆ ಹೋಗೋದು ನಗಡಿ. ಅಲ್ಲೇ ಇರು ಹಂಗೆ ಇರು. ಹಂಗೆ ಇರು ಅಲ್ಲೇ ತೆಗ್ಬಿಡು. ಮುಂದಕ್ಕೆ ಬಾ, ಅಷ್ಟೇ ದೂರ ಇರು. ಇನ್ನೊಂಚೂರು ಬಾ. ಹೇಳ್ಕೊಬೇಕು ಉಸಿರು. ಬಿಸಿನೇ. ಅನ್ನಕ್ಕೆ ಇಟ್ಟಿದ್ದೀನಿ. ಬಿಸಿನೇ ಹೇಳ್ಕೊಬೇಕು. ಇನ್ನೂ ದೀಪ ಉರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ. ಸಾಂಬಾರು ಇವತ್ತು ಬೆಂಡೆಕಾಯಿ ಹುಳಿ. ಹಾಯ್ ಗಾಯ್ಸ್, ಇವತ್ತು ನಾನು ಒಂದಷ್ಟು ಪ್ರಾಡಕ್ಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ. ಇದು ಒಂದು ಮೇಕಪ್ ರಿಮೂವರ್. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಆಯಿಲ್ ಇರೋದ್ರಿಂದ ನಿಮ್ಮ ಹೆವಿ ಫೌಂಡೇಶನ್ ಎಲ್ಲ ಹಚ್ಚಿದ್ರೂ ಕೂಡ ಚೆನ್ನಾಗಿ ಮೇಕಪ್ ಹೋಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ವೀರಿಗೆ ತರಿಸ್ಕೊಂಡಿರೋದು. ಅವನಿಗೆ ಇದೇ ಬಾಡಿ ಲೋಷನ್ ಮತ್ತು ಇದೇ ಹೆಡ್ ಟು ಟೋ, ಅಂದರೆ ತಲೆಯಿಂದ ಅವನಿಗೆ ಫುಲ್ ಬಾಡಿ ವಾಶ್ ಇದನ್ನೇ ಯೂಸ್ ಮಾಡೋದು. ಇದೆರಡು ಕಾಂಬಿನೇಷನ್ ಚೆನ್ನಾಗಿ ಅವ್ನಿಗೆ ವರ್ಕ್ ಆಗಿದೆ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಮಾಮಾ ಅರ್ಥದ್ದು ಚಿಯಾ ಹೈಡ್ರೇಟ್ ಕಾಮ್ ಫೇಸ್ ಪ್ಯಾಕ್ ತರಿಸ್ಕೊಂಡಿದ್ದೀನಿ, ಮನೆಯಲ್ಲೇ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ಡರ್ಮಾಕೋದು 10% ನಿಯಾಸಿನಮೈಡ್ ಫೇಸ್ ಸಿರಮ್. ಇದನ್ನು ಬೆಳಗ್ಗೆ ಇಲ್ಲ ನೀವು ರಾತ್ರಿ ಹೊತ್ತು ಹಚ್ಕೋಬೋದು. ಇಷ್ಟು ಪ್ರಾಡಕ್ಟ್ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ನಿಮಗೆ ಬೇಕಂದರೆ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ನಿಮಗೆ ಪ್ರೈಮ್ ಮೆಂಬರ್ ಆಗಿದ್ದರೆ ಎಕ್ಸ್ಟ್ರಾ ಡಿಸ್ಕೌಂಟ್ಸು ಆ್ಯಂಡ್ ಒಳ್ಳೆ ಜೆನ್ಯೂನ್ ಪ್ರಾಡಕ್ಟ್, ಬೇಗ ಡೆಲಿವರಿ ಎಲ್ಲ ಸಿಗುತ್ತೆ. ಸೊ ಚೆಕ್ ಮಾಡಿ ಬೈ ಮಾಡಿ. ಏನು ಮಾಡಿ? ಬಾಯ್ ಮಾಡಿ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿರೋದು ನಾನು. ವೆದರ್ ನೋಡ್ಬೋದು, ಚೆನ್ನಾಗಿದೆ. ಮಳೆ ಬರ್ತಾಯಿತ್ತು, ತುಂತುರು ತುಂಬಾ ಚೆನ್ನಾಗಿರುತ್ತೆ ಈ ನಡುವೆ. ಆ್ಯಂಡ್ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಈ ಮಳೆಗಾಲನ. ಆ್ಯಂಡ್ ವೀರು ಕೂಡ ಈ ಥರ ಟಾಯ್ಸ್ ಕೊಟ್ಟಿದ್ರೆ ಅವ್ನ ಪಾಡ್ಗೆ ಅವ್ನು ಆಟಾಡ್ತಾ ಇರುತ್ತೆ ಮಗು. ಅದು ಸುನಿ ಯಾವುದೋ ಒಂದು ಟಿ ವಿ ಹಾಕ್ಕೊಂಡು ನೋಡ್ತಾಯಿದ್ರು. ಅವ್ನಿಗೆ ಈ ಥರ ಹೊಸದು ಏನಾದ್ರು ಕೊಟ್ಟರೆ ಅವನೇ ಏನೋ ಮಾಡಿಕೊಂಡು ಪೇಪರಲ್ಲಿರೋದು ನೋಡ್ಕೊಂಡು ಮಾಡು ಅಂತ ಇದೆ. ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಈ ಥರ ಮಾಡ್ತಾಯಿದ್ದ. ಈ ಒಂದು ಟಾಯ್ ಬಂದ್ಬಿಟ್ಟು ಅವರ ಸ್ಕೂಲಲ್ಲಿತ್ತು, ಸೊ ಅದೇ ಥರದ್ದು ತರಿಸಿದ್ದೆ ನಾನು. ಈ ಥರ ಏನಾದ್ರು ನೋಡಿದಾಗ ತರಿಸ್ಕೊಡ್ತೀನಿ, ಇನ್ನೂ ಆಟಾಡೋ ಏಜ್ ಅಲ್ವಾ, ಆಟಾಡಲಿ, ಅವ್ನಿಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಅಂತ. ನೋಡ್ತಾ ಇರ್ಬೋದು, ಇಲ್ಲಿ ಒಂದೆರಡು ಹ್ಯಾಂಗಿಂಗ್ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದ ಮನೆ ಅವ್ರದ್ದು ಮೇಲ್ಗಡೆ ಮರ ಇರೋದದು ತುಂಬಾ ಎಲೆ ಉದುರುತ್ತಾಯ್ತಾ. ಆ್ಯಂಡ್ ಇವತ್ತು ನಾನ್ ವೆಜ್ ಮಾಡಿದ್ದೆ, ಗ್ರೀನ್ದು ಚಾಪ್ಸ್ ಮಾಡಿದ್ದೆ, ಚಿಕನ್ ಚಾಪ್ಸು. ಆ್ಯಂಡ್ ಇಲ್ಲಿ ಬಿರಿಯಾನಿ ಇಟ್ಟಿದ್ದೆ ಆ್ಯಂಡ್ ಅದು ವಿಜಿಲ್ ಹೋಗ್ತಾಯಿದೆ. ಸೊ ಬಿರಿಯಾನಿ ಆ್ಯಂಡ್ ಚಿಕನ್ ಚಾಪ್ಸ್ ಮಾಡಿದ್ವಿ. ಮಳೆಗೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ. ಆ್ಯಂಡ್ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನಾಗಿದೆ. ಈ ಥರ ಮನೆ ಕ್ಲೀನಾಗಿದ್ದರೆ ಏನೋ ಒಂಥರ ನೆಮ್ಮದಿ, ಅಪ್ಪ ಕ್ಲೀನ್ ಆಯಿತು ಅಂತ. ವೀರು ಕೂಡ ಊಟ ಆಯಿತು, ಅವನು ಆಟ ಆಡಿಕೊಂಡು ಕೂತಿದ್ದಾನೆ. ನಮ್ಮ ಕೂಗುಗೆ ಏನಂದರೆ ಈ ಥರ ಮಳೆಗಾಲ ಬಂದರೆ ಅವಳಿಗೆ ಸ್ವಲ್ಪ ಈ ಥರ ಹುಳ ಆಗೋದು, ಇನ್ಫೆಕ್ಷನ್ ಆಗೋದು, ಆಮೇಲೆ ಸ್ವಲ್ಪ ಅವಳು ವಾಮಿಟ್ ಎಲ್ಲ ಮಾಡಿದ್ಲು ಹಿಂದೆ ರಾತ್ರಿ, ಹಾಗಾಗಿ ಸೊಪ್ಪಾಗಿ ಮಲಗಿದ್ದಾಳೆ. ತುಂಬ ಜನ ಕಟಾಕ್ಬಿಡಿ ತೆಗೀರಿ ಅಂತ ಹೇಳ್ತಾ ಇರ್ತೀರ. ಕಟಾಕೋದು ನಾವು ಯಾವಾಗಲೂ ಕಟಾಕಲ್ಲ, ಈ ಥರ ಯಾವಾಗಾರು ಅವಳು ಆಚೆ ಹೋಗ್ತಾಳೆ. ಆಮೇಲೆ ಗೇಟಿಂದನೂ ಅಷ್ಟೇ, ಗೇಟ್ ಹಾಕಿದ್ರು ಸಂದಿಲಿ ತಲೆ ಹಾಕಿ ಆ ಪಕ್ಕದಲ್ಲಿ ಒಂದು 3-4
ನಾಯಿ ಸಾಕೊಂಡಿದ್ದಾರೆ. ಅದನ್ನೆಲ್ಲ ಇವಳೆ ಕರ್ದು ಅವ್ರನ್ನ ಇನ್ನೂ ಇಡೀ ರೋಡೆಲ್ಲ ಸೌಂಡು ಬೊಗಳ್ತಾನೇ ಇರ್ತಾಳೆ. ಹಂಗೆ ಅದಕ್ಕೇ ಅವಳ ಪಾಡುಗಳು ನೆಮ್ಮದಿಯಾಗಿರಲಿ ಅಂತ ಕಟ್ಟಾಕ್ತೀವಿ. ಆ್ಯಂಡ್ ವೀರೂ ಇರ್ತಾನಲ್ವ, ಹಾಗಾಗಿ ಅವಳನ್ನೇ ನಾವು ಹಿಂಸೆ ಮಾಡಬೇಕು ಆ ಥರ ಏನಲ್ಲ, ನಾವು ಅವಳನ್ನ ಚೆನ್ನಾಗೇ ನೋಡ್ಕೋತೀವಿ. ಒಂದಷ್ಟು ಜನ ಹೆಂಗೆ ಕಮೆಂಟ್ ಮಾಡ್ತೀರಾ ಅಂದರೆ, ಏನೋ ನಾವು ಅವಳನ್ನ ನೋಡ್ಕೊತಾನೇ ಇಲ್ಲ ಅನ್ನೋ ಥರ ಕಮೆಂಟ್ ಮಾಡ್ತೀರಾ. ಸುನಿ ಡೈಲಿ ಅವಳನ್ನ ಆಟಾಡ್ಸೋದು, ಆಮೇಲೆ ವಾಕಿಂಗ್ ಕರ್ಕೊಂಡು ಹೋಗೋದು, ಊಟ ಮಾಡಿಸೋದು, ಗ್ರೂಮಿಂಗ್ ಮಾಡೋದು. ಆ್ಯಂಡ್ ನಮಗೆ ಗೊತ್ತು ನಾಯಿ ಸಾಕಿರೋರು ಏನು ಇಗ್ನೋರ್ ಮಾಡಿಬಿಡೋದು ಆ ಥರ ಎಲ್ಲ ಏನಿಲ್ಲ. ಅವಳಿಗೂ ಇವಾಗ 6.5 7 ಇಯರ್ಸ್ ಆಗ್ತಾಯಿದೆ. ಅವಳನ್ನ ನಾವು ಹೇಗೆ ನೋಡ್ಕೋಬೇಕು. ಆ್ಯಂಡ್ ಒಂದೊಂದು ಈ ಥರ ಬ್ರೀಡಲ್ಲಿ ಒಂದೊಂದ್ಸತಿ ಇನ್ಫೆಕ್ಷನ್ ಆದಾಗ, ಈ ಥರ ವಾಂತಿ ಆದಾಗೆಲ್ಲ ಅದಕ್ಕೆ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಿರುತ್ತೆ. ನಾವೇ ಬಿಟ್ರೂ ಅವಳು ಆರಾಮಾಗೆ ಮಲ್ಕೊತಾಳೆ. ಅದರಲ್ಲೂ ಈ ಥರ ಮಳೆಗಾಲ ಎಲ್ಲ ಬಂದರೆ ನಾಯಿಗಳೆಲ್ಲ ಹೆಂಗೆ ಅಂದರೆ ಮುದ್ರಕೊಂಡು ಆರಾಮಾಗಿ ಮಲಗಿರುತ್ತೆ. ಸೊ ಆ ಥರ ರೆಸ್ಟ್ ಮಾಡ್ತಾ ಇದ್ದಾಳೆ ಅಷ್ಟೇ ಅವಳು. ಅದು ಬಿಟ್ಟು ಏನು ಫುಲ್ಲು ಅವಳಿಗೆ ನಾವು ಟಾರ್ಚರ್ ಮಾಡ್ತಾಯಿಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡಿ. ಒಂದಷ್ಟು ಜನ ಫುಲ್ ಡೀಪಾಗೆ ಹೋಗ್ಬಿಡ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬಿಸಿ ಬಿಸಿ ಊಟ ಮಾಡೋಣ. ಆ್ಯಂಡ್ ಸೂಪರಾಗಿದೆ. ಹೆಂಗಿದೆ ಅವೆ ಬಿರಿಯಾನಿ? ಗ್ರೇವಿ? ಬಿಸಿ. ವೆರಿ ಗುಡ್. ಓಕೆ, ವೆರಿ ಗುಡ್. ಚೂರು ಬಿರಿಯಾನಿ ತಿನ್ನು ಬಾ. ರೈಸ್ ತಿನ್ನು ಬಾ. ಸ್ಕಿನ್ ಜನ ಲಾಸ್ಟ್ ಟೈಮ್ ನಾನು ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಡೈಸನ್ ಅಂತ ಹೇಳಿದಾಗ ರಿವ್ಯೂ ಹೇಳಿ ಅಂದರು. ನಾವು ಆಲ್ಮೋಸ್ಟ್ ತೊಗೊಂಡೊಂದು 4 ವರ್ಷ ಆಗ್ತಾಯಿದೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಈ ಥರ ಕಾರ್ಪೆಟ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಸೋಫಾ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಮನೆ ವ್ಯಾಕ್ಯೂಮ್ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಒನ್ಸ್ ಇನ್ ಎ ವೈಲ್ ನಾವು ಈ ಥರ ಕಾರ್ಪೆಟ್ ಕ್ಲೀನ್ ಮಾಡ್ಕೊಬಿಡ್ತೀವಿ. ವೀರು ಇರ್ತಾನೆ, ಅದ್ರ ಮೇಲೆ ಕುತ್ಕೊತಾನೆ, ಆಟ ಆಡ್ತಾನೆ. ಆ್ಯಂಡ್ ನಾವು ಸುನಿ ಅದ್ರ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರ ಫುಲ್ ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಚಿಕ್ಕದು ಧೂಳು ಕೂಡ ಬಂದುಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಪವರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮನೆ ಸೋಫಾ ಅದೆಲ್ಲ ವ್ಯಾಕ್ಯೂಮ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನೀವು ನಿಮ್ಮ ಬೆಡ್ಡೆಲ್ಲ ವ್ಯಾಕ್ಯೂಮ್ ಮಾಡ್ಕೋಬೋದು. ತುಂಬ ಜನಕ್ಕೆ ಸ್ವಲ್ಪ ಡಸ್ಟ್ ಅಲರ್ಜಿ ಎಲ್ಲ ಇರುತ್ತೆ ನೋಡಿ, ಅಂಥವ್ರಿಗೆಲ್ಲ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ತುಂಬಾ ಚೆನ್ನಾಗಿದೆ. ಇದು ವೆಟ್ ಆ್ಯಂಡ್ ಡ್ರೈ ಎರಡೂ ಇದೆ ನಮ್ಮದು. ತುಂಬ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ. ನೀವು ಯಾವ್ದು ಬೇಕು ಅದನ್ನು ಚೇಂಜ್ ಮಾಡಿಕೊಂಡು ವ್ಯಾಕ್ಯೂಮ್ ಮಾಡ್ಕೋಬೋದು. ಸೊ ವರ್ತ್ ಇದೆ ತಗೊಳ್ಳೋದವರು. ನೋಡಿ ಮಾಡಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಇದು ನಿಮ್ಮ ಮನೆಗೆ ವರ್ತ್ ಆಗುತ್ತೆ ಅಂತ ಇದ್ದರೆ ತೊಗೋಬೋದು. ಇಲ್ಲ ಮಾರ್ಕೆಟಲ್ಲಿ ಇನ್ನೂ ಬೇಜಾನಿದೆ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಬೈ ಮಾಡ್ಬೋದು. ನಾವು ಇದನ್ನು ತೊಗೊಂಡಿದ್ವಿ ಆ್ಯಂಡ್ ನಮಗೆ ಇಷ್ಟ ಆಗಿದೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನನಗೂ ಖುಷಿ ಆಗುತ್ತೆ. ನಾನು ಇಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ದಕ್ಕೆ ನೀವು ಒಂದು ಲೈಕ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಅಂದರೆ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಒಂದಷ್ಟು ನಮ್ಮ ಸೈಟ್ ವಿಷಯನ ಕಮ್ಮಿಂಗ್ ಡೇಸಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಬಾಯ್. ಲಾಟ್ಸ್ ಆಫ್ ಲವ್.